AICCL ಆಗ್ಬೋದು, KPCCL ಆಗ್ಬೋದು, ಯಾರು ನಮ್ಮ ಜಮೀರ್ ಅಹಮದ್ ಅಣ್ಣ ಅವರು, ಅವರ ಮಗನನ್ನು ಒಂದು ಸಾಧಾರಣವಾದ ಒಂದು ವ್ಯಕ್ತಿಯಾಗಿ, ಒಬ್ಬ ಫಿಲಿಮ್ ಮೇಕರ್ ಆಗಿ ಅವರನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು. ಅದಕ್ಕೆ ಇದರೆಲ್ಲರ ಮುಖಾಂತರ ನಾವು ರಾಜೀವ್ ಗೌಡ್ರಿಗೆ ಸಹಕಾರ ಕೊಡಬೇಕು. ಯಾಕೆ ಅಂದರೆ ಅವ್ರನ್ನ ಇಲ್ಲಿ ಕರ್ಕೊಬರ್ತಾ ಇದ್ದಾರೆ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರನ್ನ ನಾವು ಎಷ್ಟು ಇದು ಮಾಡ್ಬೋದು ಅಂದರೆ, ಅವ್ರದ್ದು ಏನೇ ಕಾರ್ಯಕ್ರಮಗಳು ಮಾಡಿದ್ರೆ ಅವ್ರ ಮಕ್ಕಳದ್ದಾಗ್ಬೋದು, ಅವ್ರದ್ದೇ ಆಗ್ಬೋದು, ವೈಯಕ್ತಿಕ ಕಾರ್ಯಕ್ರಮ, ರಾಜಕೀಯ ಕಾರ್ಯಕ್ರಮ ಆಗ್ಬೋದು, ಅವ್ರ ಮಕ್ಕಳದ್ದಾಗ್ಬೋದು, ಅದನ್ನು ನಾವು ಶಿಸ್ತುಬದ್ಧವಾಗಿ ಮಾಡಬೇಕು, ಇಷ್ಟು ಜನ ಸೇರಿಸಬೇಕು ಅನ್ನೋ ಒಂದು ಮಹತ್ಕಾಂಕ್ಷೆಯಿಂದ ಇಟ್ಕೊಂಡು ರಾಜೀವ್ ಗೌಡ್ರು ಇದನ್ನೆಲ್ಲ ನೋಡಿ. ಗ್ರೌಂಡ್ ಪೊಸಿಷನ್ ಬಂದು ನೋಡ್ಬೇಕಂದ್ರೆ ಯಾರೂ ಇಲ್ಲ. ಬೇರೆಯವರಾದರೆ ಈವೆಂಟ್ ಮ್ಯಾನೇಜರ್ಗೆ ಹೇಳ್ತಾರೆ, ಹೋಗಿ ನೋಡ್ಕೊಂಬನ್ರಿ, ನಮ್ದು 25,000 ಜನ ಸೇರ್ತಾರೆ, ಅದಕ್ಕೆ ಏನೇನು ಮಾಡ್ಬೋದು ಪ್ರಿಪ್ರೇಷನ್ ಮಾಡ್ಕೊಂಬನ್ನಿ, ಅವ್ನಿಗೊಂದಷ್ಟು ದುಡ್ಡು ಕೊಟ್ಬಿಟ್ರೆ ಅವನೇ ಮಾಡ್ಕೊತಾನೆ. VIP ಬರುತ್ತೆ ಲಾಂಚ್ ಅಂತ. ಅವ್ರು ಹಂಗಲ್ಲ, ಇಲ್ಲೇ ಬರಬೇಕು, ಇಲ್ಲಿ ಪಾರ್ಕಿಂಗ್ ಏರಿಯಾ ಇದಿರಬೇಕು, ಜನ ಕುತ್ಕೊಳ್ಳೋದು ಹಿಂಗಿರ್ಬೇಕು, ಫೇಸಿಂಗ್ ಹಿಂಗಿರಬೇಕು. ಇದೆಲ್ಲ ಯಾರು ಅಂದರೆ ಒಬ್ಬ ಸಾಧಾರಣವಾದ ಅಲ್ಲ, ಅತಿ ಸಾಧಾರಣವಾದ ವ್ಯಕ್ತಿ ಅಂತ ಅಂದ್ಕೊಂಡ್ರು ಅವರು ಮಹತ್ಕಾಂಕ್ಷೆಯ ವ್ಯಕ್ತಿ ಅಂತ ಹೇಳೋದಕ್ಕೆ ನಾನು ರಾಜೀವ್ಗೌಡ್ರಿಗೆ ನಾನು ಹೇಳ್ತೀನಿ. ಯಾಕೆಂದರೆ ಒಂದು ಸಣ್ಣ ಕಾರ್ಯಕ್ರಮ ಆಗೋದು, ದೊಡ್ಡ ಕಾರ್ಯಕ್ರಮ ಆಗೋದು, ಅದು ಒಂದು ಶಿಸ್ತುಬದ್ಧವಾಗಿ ನಡಿಬೇಕು ಅನ್ನೋದು ಅವ್ರ ಉದ್ದೇಶ. ಇಲ್ಲಿ ಬಂದು ಗ್ರೌಂಡಲ್ಲಿ ನೋಡಿಕೊಂಡು ನಾಳೆನೂ ಪೂರ್ವಭಾವಿ ಸಭೆ ಅಂತ ಏನು ಈ ಕಾರ್ಯಕ್ರಮದ ಬಗ್ಗೆ ಅವಲೋಕನ ಮಾಡಿಕೊಂಡು, ಆಮೇಲೆ ಎಲ್ಲ ನಾಯಕರುಗಳ ಒಂದು ಸಹಕಾರ ಮತ್ತು ಅವ್ರಿಗೆಲ್ಲ ನಾವು ಕೊಡಬೇಕು. ಆಮೇಲೆ ಹೇಗೆ ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ಮಾಡಬೇಕು. ಫಸ್ಟ್ ಕಾರ್ಯಕ್ರಮ ಇದು ಯಾರ್ದು, ಜಮೀರ್ ಅಹಮದ್ ಖಾನ್ ಅವರ ಕಲ್ಟ್ ಮೂವಿಯ ಇದ್ದೀವಿ, ಶಿಡ್ಲಘಟ್ಟದಲ್ಲೇ ಮಾಡಬೇಕು, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆದು ಅಂತ ಹೇಳಿದ್ವಿ. ಹಂಗಾಗಿ ಇಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಆಯಿತು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಹಂಗಾಗಿ ಇವತ್ತು ಸೈದ್ ಅವರು 13ನೇ ತಾರೀಕು ಮಂಗಳವಾರ ಇಲ್ಲಿಗೆ ಬರ್ತಾ ಇದ್ದಾರೆ. ಕಾರ್ಯಕ್ರಮ 5 ಗಂಟೆಗೆ ಇರುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು 15,000ಕ್ಕಿಂತ ಹೆಚ್ಚಿನ ಜನ ಅದರಲ್ಲಿ ಭಾಗಿಯಾಗುವಂಥ ಒಂದು ಸನ್ನಿವೇಶ ಇದೆ. ಅದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಝೈದ್ ಅವರು ಮತ್ತು ಹೀರೋಯಿನ್ ಮಲೈಕಾ ಅವರು, ರುಚಿತಾರಾಮ್ ಅವರು ಹಾಗೂ ರಂಗಾಯಣ ರಘು ಅವರು ಹಾಗೂ ಎಲ್ಲ ಅದರಲ್ಲಿ ಪೋಷಕ ನಟರುಗಳು ಕೂಡ ಸುಮಾರು ಜನ ಭಾಗಿಯಾಗ್ತಿದ್ದಾರೆ. ಅದರಲ್ಲಿ ಒಂದು ಸಂಗೀತ ಸಂಜೆ ಕೂಡ ಇರುತ್ತೆ. ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು 15,000ಕ್ಕೂ ಹೆಚ್ಚಿನ ಜನ ಅದರಲ್ಲಿ ಭಾಗಿಯಾಗೋದು. ಒಟ್ಟಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಬಾಗೇಪಲ್ಲಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಹಾಗೂ ಗುಡಿಬಂಡೆ ಹಾಗೂ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅದು ಸುತ್ತಮುತ್ತಲ ಎಲ್ಲ ತಾಲೂಕುಗಳಿಂದ ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಒಟ್ಟಾರೆ ನಾವು ಒಂದು 20,000 ಜನಕ್ಕೂ ಹೆಚ್ಚಿಗೆ ನಿರೀಕ್ಷೆ ಮಾಡ್ಬೋದು ಅದನ್ನು. ಹಂಗಾಗಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಒಟ್ಟಾರೆ ಸೇರೋಣ, ನಮ್ಮ ಶಿಡ್ಲಘಟ್ಟದ ಗೌರವನ ಉಳಿಸ್ಕೊಳ್ಳೋಣ. ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 5ರಿಂದ 8:30 ತನಕ ಕಾರ್ಯಕ್ರಮ ಇರುತ್ತೆ. ಒಳ್ಳೆಯ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ. ಅದರಲ್ಲಿ VIP ಪಾಸಸ್ ಇರುತ್ತೆ, ಗೋಲ್ಡ್ ಪಾಸಸ್ ಇರುತ್ತೆ, ನಾರ್ಮಲ್ ಪಾಸಸ್ಸು ಇರುತ್ತೆ. ಹಂಗಾಗಿ ಆ ಒಂದು ಪಾಸ್ ವಿತರಣೆ ಮತ್ತು ವ್ಯವಸ್ಥೆಗಳಿಗೋಸ್ಕರ ನಾಳೆ ನಾವು ಒಂದು ನಮ್ಮ ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ 12 ಗಂಟೆಗೆ ಪೂರ್ವಭಾವಿ ಸಭೆ ಕರೀತಾ ಇದ್ದೀವಿ. ವ್ಯವಸ್ಥೆಗಳ ಬಗ್ಗೆ ಮತ್ತು ಆ ಪಾಸ್ಗಳ ವಿತರಣೆ ಬಗ್ಗೆ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಆ ಒಂದು ಯಾರು ನಮ್ಮ ಮುಖಂಡರುಗಳಿದ್ದೀರಿ ಅವ್ರು ಬಂದು ಆ ಒಂದು ಪಾಸ್ಗಳನ್ನ ತಗೊಳ್ಳೋದ್ರ ಮುಖಾಂತರ, ಜವಾಬ್ದಾರಿಗಳನ್ನ ವಹಿಸ್ಕೊಳ್ಳೋದ್ರ ಮುಖಾಂತರ ಎಲ್ಲರೂ ಕೂಡ ನಾವು ಒಟ್ಟಾರೆ ಸೇರಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅನ್ನೋದಕ್ಕೋಸ್ಕರ ಕೊಡಬೇಕು. ಇಲ್ಲಾಂದರೆ ನಮ್ಮ ಮುಖಂಡರುಗಳೆಲ್ಲ ವ್ಯವಸ್ಥೆಗಳು ಮಾಡಿ ಅದನ್ನು ಕಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ವ್ಯವಸ್ಥೆಗಳು ಕೂಡ ಹೆಂಗೆ ಏನು ಅನ್ನೋದ್ರ ಬಗ್ಗೆ ನಾಳೆ ಎಲ್ಲ ಮಾತುಕತೆ ಮಾಡೋಣ. ಆ ಒಂದು ಫಿಲಮ್ನ ಸೂಪರ್ ಹಿಟ್ ಮಾಡೋಣ. ಅವ್ರನ್ನ ನಮ್ಮ ನಾಯಕರನ್ನ ಅಂದರೆ ನಮ್ಮ ಯುವ ನಾಯಕರನ್ನ ಮೇಲೆ ನಾವೆಲ್ಲರೂ ಕೂಡ ಎತ್ತೋದಕ್ಕೆ ಏನು ಸಹಕಾರಿ ಮಾಡಬೇಕು, ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಂದರ್ಭದಲ್ಲಿ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗೋಣ, ಆ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ.